ಇನ್ನೊಂದು ಸುಂದರವಾದ ಪಯಣ ಶುರು ಆಗ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾವ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಆ ಜಾಗ ಹೇಗಿರುತ್ತೆ ಅಂತ ನೋಡೋದಕ್ಕೆ ಈ ವಿಡಿಯೋನ ನೋಡ್ತಾ ಇರಿ. ನನ್ನಂತೂ ಪ್ಯಾಕಿಂಗ್ ಎಲ್ಲ ಆಗಿದೆ, ಹೋಗೋದೊಂದೇ ಬಾಕಿ. ಪಯಣ ಶುರು ಆಗ್ತಾ ಇದೆ. ನಾನೀಗ ಹೋಗ್ತಾ ಇರೋದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ. ಅಲ್ಲಿಂದ ಬೆಂಗಳೂರಿಂದ ನಾನು ಡೆಹ್ರಾಡೂನ್ ಹೋಗೋ ಪ್ರೋಗ್ರಾಮ್ ಇದೆ. ಡೆಹ್ರಾಡೂನಿಂದ ಒಂದು ಸ್ಯಾಂಕ್ರಿ ಅಂತ ಒಂದು ಬೇಸ್ ಕ್ಯಾಂಪ್ ಇದೆ. ಸೊ ಅಲ್ಲಿಂದ ನಮ್ಮ ಪರ್ವತಾರೋಹಣ ಶುರು ಆಗುತ್ತೆ. ಸೊ ಇದು ನನ್ನ ಮೊದಲ ಪರ್ವತಾರೋಹಣ. ಹೇಗಿರುತ್ತೆ ಅಂತ ತುಂಬ ಎಕ್ಸೈಟಿಂಗ್ ಆಗಿರ್ತೀನಿ. ಹೌದು, ನಿಮಗೆ ಡೆಹ್ರಾಡೂನ್ ಬಗ್ಗೆ ಗೊತ್ತಾ? ಇಲ್ಲ ನಾನು ಹೋಗ್ತಾ ಇರೋ ಉತ್ತರಾಖಂಡಲ್ಲಿರೋ ಕೇದಾರ್ಕಾಂತ ಪ್ರದೇಶದ ಬಗ್ಗೆ ಗೊತ್ತಾ? ಒಂದ್ಸರಿ ಈ ವಿಡಿಯೋನ ನೋಡಿ. ಇದೊಂದು ಸುಂದರ ಕಥೆ. ನಾನು ಇಲ್ಲಿಂದ ಬಹುದೂರ ಊಹೆ ಮತ್ತು ಕಲ್ಪನೆಗಳ ಆಚೆ ಒಂದು ಸುಂದರ ಅನುಭವ ನೀಡುವ ಅದ್ಭುತ ಲೋಕಕ್ಕೆ ಭೇಟಿ ನೀಡಿದ ಕಥೆ. ನಾನು ಪ್ರಕೃತಿಯ ಮಾತೆ ಮಡಿಲಲ್ಲಿ ಮಗುವಾದ ಕಥೆ. ನನ್ನನ್ನು ನಾನು ಕಂಡುಕೊಂಡ ಕಥೆ. ಕೇದಾರನಾಥ, ಇಲ್ಲೇ ಈ ಕಥೆ ಶುರುವಾಗೋದು. ದೇವರ ಭೂಮಿ ಅಂತಾನೆ ಕರೀತಾರೆ ಭಾರತದ ಹಿಮಾಲಯದ ತಪ್ಪಲಿನಲ್ಲಿರುವ ಉತ್ತರಾಖಂಡ್ ಪ್ರದೇಶವನ್ನು. ಅದೊಂದು ಭೂಲೋಕದ ಸ್ವರ್ಗ. ಸುಮಾರು 12,500 ಅಡಿಗಳಿಗೂ ಎತ್ತರದಲ್ಲಿರುವ ಹಿಮಚ್ಛಾದಿತ ಅದ್ಭುತ, ಅನನ್ಯ, ಅವರ್ಣನೀಯ, ಅನರ್ಘ್ಯ ಅನುಭವ ನೀಡುವ ಅತ್ಯಂತ ಕಷ್ಟಕರ ಸಾಹಸಗಾಥೆ ಅದು. ಬನ್ನಿ ನನ್ನೊಂದಿಗೆ ಒಂದು ಸುಂದರ ಅನುಭವಕ್ಕೆ. ಏರ್ಪೋರ್ಟ್ ಚೆಕ್-ಇನ್ ಆಗ್ತಾ ಇದ್ದೀನಿ. ನಾನೊಂದು ವೆಬ್ ಚೆಕ್-ಇನ್ ಮಾಡಿದ್ದೀನಿ ಆಲ್ರೆಡಿ. ಸೊ ನಾನು ಟಿಕೆಟ್ ಕಲೆಕ್ಟ್ ಮಾಡಿ ಹೊರಗಡೆ ಹೋಗೋದೇನೆ ಈಗ. ಆ್ಯಕ್ಚುಲಿ ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ ನಾನು. ನನ್ನ ಹತ್ರ 2 ಬ್ಯಾಗ್ ಇತ್ತು. ಇದೊಂದು ಬ್ಯಾಗು ಮತ್ತು ಇನ್ನೊಂದು ನಂದು ಬ್ಯಾಕ್ ಪ್ಯಾಕ್ ಬ್ಯಾಗು. ಪವರ್ ಬ್ಯಾಂಕ್ ಆ್ಯಕ್ಚುಲಿ ನಾವು ಚೆಕ್-ಇನ್ ಬ್ಯಾಗಲ್ಲಿ ಇಟ್ಕೊಬೇಕು. ಇಲ್ಲಿ ಬಂದಾಗ ಪವರ್ ಬ್ಯಾಂಕು ಏನೇನು ಎಲೆಕ್ಟ್ರಾನಿಕ್ ಐಟಮ್ಸ್ ಇದೆ ಅದನ್ನು ತೋರಿಸಿ ನಾವು ಹೊರಗಡೆ ಹೋಗಬೇಕು. ಬಟ್ ಬೈ ಮಿಸ್ಟೇಕಾಗಿ ನಾನು ಆ ಬ್ಯಾಗ್ ಒಳಗಡೆ ಪವರ್ ಬ್ಯಾಂಕ್ ಬಿಟ್ಬಿಟ್ಟಿದ್ದೀನಿ. ಈಗ ಕಾಯ್ತಾ ಇದ್ದೀನಿ, ಪವರ್ ಬ್ಯಾಂಕ್ ವಾಪಸ್ ಬರೋದಿದೆ. ಅದು ಬ್ಯಾಗ್ ರಿಜೆಕ್ಟ್ ಆಗಿ ನನಗೆ ಪವರ್ ಬ್ಯಾಂಕ್ ಸಿಗಬೇಕು. ನನಗೆ ಇಲ್ಲಿ ಆ್ಯಕ್ಚುಲಿ ಫ್ಲೈಟಿಗೆ ಬೇರೆ ಡಿಲೇ ಆಗ್ತಾ ಇದೆ. ಗಾಟ್ ಇಟ್, ಥ್ಯಾಂಕ್ ಯು ಸೋ ಮಚ್. ಇವ್ರು ನನಗೆ ಹೆಲ್ಪ್ ಮಾಡ್ತಿದ್ದಾರೆ. ಇವನ್ನೇ ಮೀಸಾನ್ ಅಂತ, ಹೀಸ್ ಹೆಲ್ಪಿಂಗ್ ಮೀ. ಅವ್ರು ಹೆಲ್ಪ್ ಮಾಡಿದ್ರು ನನಗೆ ಲಾಸ್ಟ್ ಮೂಮೆಂಟಲ್ಲಿ. ಆ್ಯಕ್ಚುಲಿ ಬ್ಯಾಗ್ ರಿಜೆಕ್ಟ್ ಆಗಿದ್ದು ಸಂಹೌ ಯು ಫೌಂಡ್ ಇಟ್. ಥ್ಯಾಂಕ್ ಯು ಸೋ ಮಚ್. ಇಂಡಿಗೋ ಆ್ಯಕ್ಚುಲಿ ವೆರಿ ಹೆಲ್ಪ್ಫುಲ್ ಸ್ಟಾಫ್ ಇದ್ದಾರೆ. ಥ್ಯಾಂಕ್ ಯು ಸರ್. ಒಳ್ಳೆ ದೊಡ್ಡ ಮಿಸ್ಟೇಕ್ ಮಾಡಿದ್ದಂಗೆ ಆಯಿತು. ಸುಮ್ಮನೆ ಟೆನ್ಷನ್ ಕ್ರಿಯೇಟ್ ಆಗಿತ್ತು. ನನ್ನ ಬ್ಯಾಗ್ ಬರ್ತಾ ಇದೆ. ಒಂದು ಪವರ್ ಬ್ಯಾಂಕು, ಎಕ್ಸ್ಟ್ರಾ ಬ್ಯಾಟ್ರೀಸು, ಗೋಪ್ರೋ ಬ್ಯಾಟ್ರೀಸು ಎಲ್ಲನೂ ನಾನು ಆ್ಯಕ್ಚುಲಿ ಇದೇ ಬ್ಯಾಗಲ್ಲಿ ಬಿಟ್ಬಿಟ್ಟಿದ್ದೆ. ಫುಲ್ ಟೆನ್ಷನ್ ಆಗಿತ್ತು ನನಗಂತೂ. ಯಾಕಂದರೆ ಪವರ್ ಬ್ಯಾಂಕು ಇದೇನೋ ರಿಜೆಕ್ಟ್ ಆಗಿ ವಾಪಸ್ ಬ್ಯಾಗ್ ಹೋಗಿದ್ರೆ ನನಗೆ 3 ದಿವಸ ನಾನು ಬ್ಯಾಟ್ರಿ ಯೂಸ್ ಮಾಡೋಣ ಅಂತ ಏನು ಪ್ಲ್ಯಾನ್ ಮಾಡಿದ್ದೆ. ಗೋಪ್ರೋ ಬ್ಯಾಟ್ರಿಗಳೆಲ್ಲ ಇದೇ ಬ್ಯಾಗಲ್ಲಿತ್ತು, ಅದಂತೂ ನನಗೆ ಸಿಗ್ತಾ ಇರಲಿಲ್ಲ. ಓನ್ಲಿ ಮೈ ಸೆಲ್ಫ್, ನಥಿಂಗ್ ಎಲ್ಸ್. ಓಕೆ. ಸೊ ಅದು ಮಿಸ್ ಆಗಿದ್ದು ವಾಪಸ್ ಸಿಕ್ಕಿದ್ದು ತುಂಬ ಖುಷಿ ಆಯಿತು ನನಗಂತೂ. ಆ್ಯಕ್ಚುಲಿ ಮತ್ತೆ ಇನ್ನೊಂದು ಬ್ಲಂಡರ್ ಆಯಿತು, ಇನ್ನೊಂದು ಮಿಸ್ಟೇಕ್ ಆಯಿತು. ಏನಂದರೆ ನಂದು ಡ್ರೋನ್ನ ಅವ್ರು ವಾಪಸ್ ಕಿತ್ಕೊಂಡ್ಬಿಟ್ರು. ನಾನು ಎಷ್ಟೊಂದು ಆಸೆ ಇಟ್ಕೊಂಡು ಡ್ರೋನ ತೊಗೊಂಡು ಬಂದಿದ್ದೆ. ಅಲ್ಲಿ ಸಮ್ಮಿಟ್ ಮೇಲೆ ಪರ್ವತ ತುದಿಗೆ ಹೋದ್ಮೇಲೆ ಡ್ರೋನ್ನ ಫ್ಲೈ ಮಾಡೋಣ ಅಂತ ಡ್ರೋನ್ ತೊಗೊಂಡು ಬಂದಿದ್ದೆ. ಕನ್ಫ್ಯೂಷನ್ ಆಗಿ ಇಲ್ಲಿ 2 ಬ್ಯಾಗ್ ಇರುತ್ತೆ ಆ್ಯಕ್ಚುಲಿ. ನಾವು ಒಂದು ಚೆಕ್-ಇನ್ ಅಂದ್ಬಿಟ್ಟು ಅಲ್ಲಿ ಡೆಪಾಸಿಟ್ ಮಾಡಿ ಅದು ಆಮೇಲೆ ತೊಗೋಬೋದು. ಇನ್ನೊಂದು ನಾವು ಜೊತೆಲೇ ಕ್ಯಾರಿ ಮಾಡ್ಬೋದು. ಆ್ಯಕ್ಚುಲಿ ರೂಲ್ ಏನಿದೆ ಅಂದರೆ ನಾವು ಪವರ್ ಬ್ಯಾಂಕ್ಸ್ಗಳನ್ನೆಲ್ಲ ನಮ್ಮ ಜೊತೆ ಕ್ಯಾರಿ ಮಾಡಬೇಕು. ಮತ್ತು ಮಿಕ್ಕಿದ್ದು
ಡ್ರೋನ್ ಏನಿದೆ ಅದು ಚೆಕ್-ಇನ್ ಬ್ಯಾಗಲ್ಲಿ ಇರಬೇಕಂತೆ. ಅದು ಡೆಫಿನೆಟ್ಲಿ ನನಗೆ ಗೊತ್ತಿರಲಿಲ್ಲ. ಕನ್ಫ್ಯೂಷನ್ಸ್ ಏನಾಯಿತು, ನಾನು ಪವರ್ ಬ್ಯಾಂಕ್ ಅದು ಹಾಕಿದರೆ ಡ್ರೋನ್ ನನ್ನ ಹತ್ರ ಇಟ್ಕೊಂಡಿದ್ದೆ. ಬಟ್ ಈಗ ಮತ್ತೆ ಉಲ್ಟಾ ಪಲ್ಟಾ ಆಗಿ ಸಂಭವ ನನ್ನ ಪವರ್ ಬ್ಯಾಂಕು ಬ್ಯಾಟ್ರಿಗಳೆಲ್ಲ ಸಿಕ್ಕಿದೆ. ಬಟ್ ಡ್ರೋನ್ ಎತ್ಕೊಂಡ್ಬಿಟ್ರು ಅವರು. ಒಳ್ಳೆ ಫುಟೇಜಸ್ ತೊಗೊಳ್ಳೋಣ ಅಂತ ಆಸೆ ಇಟ್ಕೊಂಡಿದ್ದೆ, ಬಟ್ ಮಿಸ್ ಆಯಿತು. ಬಟ್ ನೋ ಪ್ರಾಬ್ಲಮ್, ನೋಡೋಣ ಏನಾಗುತ್ತೆ ಅದನ್ನು ಮಾಡೋಣ. ಫ್ಲೈಟ್ಗಳೆಲ್ಲ ನಿಂತಿವೆ, ಹೋದು ಕಾಯ್ತಾ ಇದ್ದೀನಿ. ಸೊ ನನ್ನ ಜೊತೆ ಒಂದು ಗ್ರೂಪ್ ಕೂಡ ಇದೆ ಇಲ್ಲಿ. ಎಲ್ಲರೂ ಆ್ಯಕ್ಚುಲಿ ಅನ್ನೋನ್ ಪೀಪಲ್, ಯಾರು ನನಗೆ ಗೊತ್ತಿಲ್ಲ, ಅಪರಿಚಿತರು. ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀನಿ. ಅವ್ರ ಜೊತೆ ಹೇಗಿರುತ್ತೆ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್, ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ನೋಡೋಣ. ಫ್ಲೈಟ್ ಬೋರ್ಡಿಂಗ್ ಆಗಿದೆ. ಇದು ಒಳ್ಳೆ ಮಾಗಡಿ ಬಸ್ಸು ಫಿಲ್ಲದಂಗೆ ಆಗಿದೆ. ನಂದು 19 ಅಂದ್ಕೊಳ್ತೀನಿ. 19 ಫಸ್ಟು ಇಂಟು ನನಗೆ ಸೀಟ್ ಸಿಕ್ಕಿದೆ. ಕಿಟಕಿ ಪಕ್ಕನೇ ಸೀಟ್ ಬೇಕು ಅಂದ್ಬಿಟ್ಟು ಎಕ್ಸ್ಟ್ರಾ ಪೇ ಮಾಡಿ ಈಗ ಸೀಟ್ ತೊಗೊಂಡಿದ್ದಾಗಿದೆ. Closer to Delhi, and then we start proceeding on towards Dehradun. Hence, I do recommend keep those belts of yours fastened whenever you're seated, just like what we do over here in the flight deck. Also requesting all you lovely folks to keep those beautiful faces of yours covered, as not only is it a government mandate, but also for the safety and courtesy of fellow co-passengers and yourself as well. I'll get back to you during the flight with some updates of the weather and landing time once you get a bit closer to Dehradun. In the कुर्सी की पेटी इस तरह बांधी जाती है। कसने के लिए इस तरह फीते को खींचे और पेटी खोलने के लिए फ्लैप को उठाएं। उड़ान के दौरान कुर्सी की पेटी बांधी रखें। कैबिन में हवा का दबाव कम होने पर ऑक्सीजन ಒಳಗಡೆ ಇರೋದೆಲ್ಲ ಆಚೆ ಬರೋ ಥರ ಫೀಲ್ ಆಗ್ತಾ ಇದೆ. ಮಾಸ್ಕ್ ತೆಗಿಯಾಗಿಲ್ಲ ಆದರೂ ಮಾಸ್ಕ್ ತೆಗ್ದಿದ್ದೀನಿ. ಲುಕ್ ಅಟ್ ದಿಸ್. not as violent as what we just experienced back there. I'm going to leave the seatbelt signs on for a while. Hence, I do please recommend that all of you remain in your seats with the belt fastened, unless of course absolutely necessary to visit the washroom. At this stage, I'll direct the cabin crew to return to the services. So anything you need, please reach out to your cabin crew and they'll definitely help you out as much as possible. I'll get back to you in another 20 minutes before we commence our final descent to Dehradun with the updates. In the meantime, hope you are relaxed. Dehradun Airport ಡೆಹ್ರಾಡೂನ್ ಏರ್ಪೋರ್ಟಿಗೆ ರೀಚ್ ಆಗಿದ್ದೇನೆ. ಇವತ್ತು ಸ್ಟೇ ಆಗ್ತಾ ಇರೋದು ಡೆಹ್ರಾಡೂನಲ್ಲೇ. ನಾಳೆ ಬೆಳಗ್ಗೆ ನಾವು ಸ್ಯಾಂಕ್ರಿ ಅಂತ ಒಂದು ಬೇಸ್ ಕ್ಯಾಂಪಿಗೆ ಹೋಗ್ತೀವಿ. ಸೊ ಅಲ್ಲಿಂದ ನಮ್ಮದು ಆ್ಯಕ್ಚುಯಲ್ ಟ್ರೆಕ್ಕಿಂಗ್ ಶುರು ಆಗುತ್ತೆ, ಪರ್ವತಾರೋಹಣ ಶುರು ಆಗುತ್ತೆ. ಸೊ ಇವತ್ತು ಸಂಜೆ ನಾನು ಡೆಹ್ರಾಡೂನ್ನ ಸ್ಟ್ರೀಟ್ ಫುಡ್ ಹೇಗಿರುತ್ತೆ, ಸ್ಟ್ರೀಟ್ ಲೈಫ್ ಹೇಗಿರುತ್ತೆ ಅನ್ನೋದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ರಿಷಿಕೇಶು, ಕೇದಾರ್ನಾಥ್, ಬದ್ರಿನಾಥ್, ಡೆಹ್ರಾಡೂನು, ಹರಿದ್ವಾರ್, ಮಸ್ಸೂರಿ ಇದೆಲ್ಲನೂ ಹತ್ತಿರದಲ್ಲೇ ಇದೆ.